ಇದು ಬದ್ಧ ವೈರಿಗಳ ಯುದ್ಧ. ಕನಕಪುರದ ಕಾಂಗ್ರೆಸ್ ಕಲಿ, ಮಂಡ್ಯದ ದಳಪತಿ ನಡುವಿನ ಅಸಲಿ ಯುದ್ಧ. ಜಿದ್ದಿನ ವಾಗ್ಯುದ್ಧ, ಏಟು ಎದಿರೇಟಿನ ಮಾತಿನ ಮಲ್ಲ ಯುದ್ಧ. ರಾಜ್ಯದಲ್ಲಿ ಶಿವಕುಮಾರರ ನಡುವೆ ಆಸ್ತಿ ಕುಸ್ತಿ ನಡೀತಾ ಇದೆ. ಮುಡಾ ಹಗರಣವನ್ನ ಹಿಡಿದು ಯಾತ್ರೆ ಮಾಡ್ತಾ ಇರುವಂತಹ ದಳಪತಿಗೆ ಕೈ ಕ್ಯಾಪ್ಟನ್ ಆಸ್ತಿಯ ಲೆಕ್ಕವನ್ನ ಕೇಳ್ತಿದ್ದಾರೆ. ಇಡೀ ಕುಟುಂಬದ ಆದಾಯದ ಮೂಲವನ್ನ ಕೆದಕ್ತಾ ಎಚ್ಡಿಕೆಗೆ ಸವಾಲ್ ಮೇಲೆ ಸವಾಲ್ ಹಾಕ್ತಿದ್ದಾರೆ. ಕೂಡ ನಾನು ಹಿಂದೂ ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡ, ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ. ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಇದೆ, ಚುನಾವಣೆಯಲ್ಲಿ ಡಿಕ್ಲೇರ್ ಮಾಡಿದೀವಿ. ಅದು ಏನೇನು ಬೇಕು ತರಿಸ್ಕೊಳಕ್ಕಾಗಲ್ವಾ? ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಮುತ್ತಿಕೆರೆ ರೈಲ್ವೆ ಸ್ಟೇಷನ್ ಐತಲ್ಲ, ಹೋಗಲ್ಲ ನೋಡಿ, ದಿನ ರಾತ್ರಿ ಬತ್ತಾವಲ್ಲ ದಿಮ್ಮಿ ಕಲ್ಲಿಂದು, ಅಲ್ಲಿ ನೋಡಿದ್ರೆ ಗೊತ್ತಾಯ್ತು ಇವ್ರ ಆಸ್ತಿ ಏನು ಅಂತ ಹೇಳಿ. ವಿಜೇಂದ್ರ ಪಿತಾಮಹ ನೀನ್ ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನ್ ಕಳಿಸ್ತೆ ಜೈಲಿಗೆ? ನಿಮ್ಮ ಇವ್ನು ಯತ್ನಾಳಗೆ ಉತ್ತರ ಕೊಡು ಫಸ್ಟು. ಒಳ್ಳೆ ಸವಾಲ್ ಅವೆಲ್ಲ ತನಿಖೆ ಮಾಡಿ ಆಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ಕದನದೋಳ್ ಕನಕಪುರ ಕಲಿಯ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಯಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಕಾಂಗ್ರೆಸ್ ಕಪ್ತಾನನ ವಾಗ್ಬಾಣ. ಮಾತಿನ ಬಾಣಕ್ಕೆ ಮಂಡ್ಯದ ದಳಪತಿಯ ತಿರುಗುಬಾಣ. ಇದು ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರೋ ಮದಗಜಗಳ ಮಾತಿನ ಮಲ್ಲಯುದ್ಧ. ಪಾದಯಾತ್ರೆಯ ಹೊತ್ತಲ್ಲಿ ಶುರುವಾಗಿರೋ ಆಸ್ತಿ ಕುಸ್ತಿಯ ಶಿವಕುಮಾರಾಯಣ. ನಾನು ಹಿಂದೂ ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡ, ಬೀದಿಲಿ ತಂಪಟೆ ಇಟ್ಕೊಂಡು ಕರಿಮನ್ ಕಳಿಸಿರೋದು. ಶಿವಕುಮಾರ ಮಧ್ಯೆ ಮತ್ತಷ್ಟು ತಾರಕಕ್ಕೇರಿದ ಆಸ್ತಿ ಕುಸ್ತಿ. ನಿನ್ನ ಸಹೋದರನ ಆಸ್ತಿ ಲೆಕ್ಕ ಕೊಡು ಅಂತ ಡಿಕೆ ಸವಾಲ್. ರಾಜ್ಯದಲ್ಲಿ ಇಬ್ಬರು ಪ್ರಬಲ ಒಕ್ಕಲಿಗ ನಾಯಕರು ಅಂದ್ರೆ ಅದು ಡಿಕೆ ಶಿವಕುಮಾರ್, ಎಚ್ಡಿ ಕುಮಾರಸ್ವಾಮಿ. ಆದ್ರೀಗ ಕಾಂಗ್ರೆಸ್ ಸುತ್ತ ತಿರುಗ್ತಾ ಇರೋ ಹಗರಣಗಳನ್ನ ಹಿಡಿದು ಎಚ್ಡಿಕೆ ಸವಾರಿ ಮಾಡ್ತಿದ್ದಾರೆ. ದೋಸ್ತಿ ಜೊತೆ ಸೇರಿ ಪಾದಯಾತ್ರೆ ಮಾಡುತ್ತಾ ಸರ್ಕಾರದ ವಿರುದ್ಧ ಅಬ್ಬರಿಸ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶಾಪ ಹಾಕುತ್ತಾ ಗೀಳಿಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಕಾದಿದ್ದ ಡಿಕೆಶಿ ದಳಪತಿಗಳ ಆಸ್ತಿಯ ಮೂಲವನ್ನ ಕೆದಕುತ್ತಿದ್ದಾರೆ. ನಿನ್ನ ಸಹೋದರನ ಆಸ್ತಿ ಲೆಕ್ಕ ಕೊಡು ಅಂತ ಕುಮಾರಸ್ವಾಮಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ದು ನಾನು ಕೇಳಿದ್ದೀನಲ್ಲ, ನಿನ್ನ ಸೋದರದು ಫಸ್ಟ್ ಲೆಕ್ಕ ಅಂದ್ಕೊಡು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ. ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ, ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು, ಆಮೇಲೆ ಹೇಳಬೇಕು. ಕೇಸರಿ ಕ್ಯಾಪ್ಟನ್ ವಿರುದ್ಧವೂ ಡಿಕೆ ಶಿವಕುಮಾರ್ ಕಿಡಿ. ಇನ್ನು ಪಾದಯಾತ್ರೆಯ ಉದ್ದಕ್ಕೂ ಡಿಕೆಶಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಅಂತ ಗುಡುಕ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧವೂ ಡಿಕೆ ಮಾತಿನ ಮಳೆ ಸುರಿಸಿದ್ದಾರೆ. ಇವು ಹೇಳ್ತಿರೋ ನನ್ನ ಮೇಲೆ, ಇವು ಯಾರು ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ತೆ ಜೈಲಿಗೆ? ಯಾಕೆ ರಾಜೀನಾಮೆ ಕೊಡಿಸ್ತೆ? ಏನಾಯಿತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್. ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಗೆ ಉತ್ತರ ಕೊಡು ಫಸ್ಟು. ಸಿನಿಮಾದಿಂದ ಎಚ್ಡಿಕೆ ಹಣ ಮಾಡಿದ್ರೆ ಲೆಕ್ಕ ಕೊಡಿ. ಕುಮಾರಸ್ವಾಮಿ ಆಸ್ತಿಯ ಮೂಲ ಕೆದಕಿದ ಕೈ ಸಚಿವ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕುಮಾರಸ್ವಾಮಿಯ ಹಳೆಯ ದೋಸ್ತಿ. ದಳಪತಿಯ ವ್ಯವಹಾರಗಳ ಬಗ್ಗೆ ಗೊತ್ತಿರುವಂಥ ನಾಯಕ. ಇದೀಗ ಇವರು ಕೂಡ ಕುಮಾರಸ್ವಾಮಿ ಇಷ್ಟೊಂದು ಆಸ್ತಿಯನ್ನ ಎಲ್ಲಿಂದ ಮಾಡಿದ್ರು ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ. ಇವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಲಿದ್ದಾರೆ? ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋದು. ಸಿನಿಮಾ ರಂಗದಲ್ಲಿ ಯಾರೋ ಬೆಳೆ ಎಣಿಸೋ ಒಂದು 4 ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ. ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ.
ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವ್ರು ಸಿನಿಮಾ ರಂಗದಲ್ಲಿ ಇದ್ದರು, ಅವತ್ತು ತೋರಿಸ್ಲಿ. ಅವತ್ತೇನಿತ್ತು ಆಸ್ತಿ, ಅದಾದಮೇಲೆ ಏನಾಗಿದೆ ಆಸ್ತಿ ತೋರಿಸ್ಲಿ. ಅದರಿಂದ ನನ್ನ ಅನಿಸಿಕೆ ಈ ಕೆಸರೆಚ್ಚಾಡೋ ಅದನ್ನು ಬಿಡಬೇಕು ಕುಮಾರಸ್ವಾಮಿ ಅವರು. ನಾನು ಡಿ ಕೆ ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ. ಮೊದಲು ಮಾಡ್ತಾ ಇರೋರು HD ಕುಮಾರಸ್ವಾಮಿ ಅವರು ಕೌಂಟ್ರ್ ಮಾಡ್ತಾ ಇದ್ದಾರೆ. ಒಬ್ರು ಕೇಂದ್ರದಲ್ಲಿ ಮಂತ್ರಿ, ಇನ್ನೊಬ್ರು ರಾಜ್ಯದ ಉಪಮುಖ್ಯಮಂತ್ರಿ, ಇಬ್ರು ಹೀಗೆ ಹಾದಿ ಬೀದಿಯಲ್ಲಿ ಕಚ್ಚಾಡ್ತಿದ್ರೆ ಹೇಗೆ? ಪ್ರವಾಹ ಭೂಕುಸ್ತಕ್ಕೆ ಜನ ನಲ್ಗಿ ಹೋಗ್ತಾ ಇರೋ ಹೊತ್ತಲ್ಲಿ ಏಕವಚನದಲ್ಲಿ ಕಿತ್ತಾಡೋದು ಬೇಕೇ ಅಂತಿದ್ದಾರೆ ರಾಜ್ಯದ ಜನ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.